ಹೆಣ್ಣೆಂದು ಜರಿದರು ಕೆಲವರು, ಹೆಣ್ಣು ಮಾಯೆ ಎಂದು ಜಾರಿದರು ಕೆಲವರು. ಹೆಣ್ಣು ಶೂದ್ರಳೆಂದು ಶೋಷಿಸಿದರು ಕೆಲವರು, ಹೆಣ್ಣು ಅಬಲೆ ಎಂದು ಸುಖಿಸಿದರು ಕೆಲವರು. ಇಂಥಪ್ಪವರ ಕಣ್ಣ ಕತ್ತಲೆ ಕಳೆದು ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಉಣ್ಣಲ್ಲ, ಹೆಣ್ಣು ಜಗದ ಕಣ್ಣೆಂದು ಒಳಗಣ್ಣು ತೆರೆಸಿದ ಬಸವಂಗೆ ನಮೋ ನಮೋ ಎನ್ನುತ್ತಿದ್ದೇನೆಯ್ಯ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಋನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕನ್ನಡ ನುಡಿ ಹಬ್ಬ 2024 ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಮದಜ್ಜಯಿನಿ ಸಧರ್ಮ ಸಿಂಹಾಸನಾಧೀಶ 1108 ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಶಿವಯೋಗಿಗಳ ಅಡಿದಾವರೆಗಳಿಗೆ ಬಾಗಿದ ತಲೆ ಮುಗಿದ ಕೈಯಿಂದ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯ ಕವಯತ್ರಿಯರಾದ ಬಿ.ಟಿ. ಲಲಿತಾ ನಾಯಕ್ ಅವರಲ್ಲಿ ಶರಣೆಂದು, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಶರಣ ತಂದೆ ತಾಯಂದಿರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಕನ್ನಡದ ಮನಸ್ಸುಗಳೇ, ಪುಟಾಣಿಗಳೇ, ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಶರಣಾರ್ಥಿಗಳು. ಬಂಧುಗಳೇ, ಭಾರತೀಯ ಇತಿಹಾಸವನ್ನು ನಾವು ಗಮನಿಸಿದಾಗ ಮಹಿಳೆ ವಿಶೇಷವಾದ ಪಾತ್ರವನ್ನು ವಹಿಸ್ತಾ ಬಂದಿದ್ದಾಳೆ. ಆ ಹಿನ್ನೆಲೆ ಒಳಗಡೆ ಒಂದು ಮಾತನ್ನು ಹೇಳ್ಬೋದು, ಮಹಿಳೆ ಅಂದರೆ ಅದು ಕೇವಲ ಒಂದು ಪದವಲ್ಲ, ಅದೊಂದು ವಿಶೇಷವಾದ ಶಕ್ತಿ, ವಿಶೇಷವಾದಂತಹ ಸಾಧನೆ, ವಿಶೇಷವಾದಂತಹ ಪದ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಮಹಿಳೆ ಅಂದರೆ ನಾವು ಡೆಫಿನೇಷನ್ನ ಕೊಡ್ಬೋದು, ಮಹತ್ತರವಾದ ಸಾಧನೆಯ ಹಿಂದಿರುವ ಸೂಕ್ಷ್ಮವಾದ ಎಳೆ ಎನ್ನುವಂತಹ ಮಾತನ್ನು. ಜಗತ್ತಿನ ಎಲ್ಲ ದಾರ್ಶನಿಕರ ಸಾಧನೆಯ ಹಿಂದೆ ಒಬ್ಬ ತಾಯಿ ಇರ್ತಾಳೆ. ಹೆಣ್ಣು ಕೇವಲ ಮನೆಯ ಒಡತಿಯಲ್ಲ, ಶಿಕ್ಷಕಿಯಾಗಿ, ಆದರ್ಶ ವ್ಯಕ್ತಿಯಾಗಿ, ಸಮಾಜ ಸುಧಾರಕಳಾಗಿ, ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಾಸದಲ್ಲಿ ಸಕ್ರಿಯವಾಗಿ ಪಾತ್ರವನ್ನು ವಹಿಸ್ತಾಳೆ. ಬಂಧುಗಳೇ, ಈ ಹಿನ್ನೆಲೆ ಒಳಗಡೆ ಮಹಿಳೆಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ನಮ್ಮ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರು ಹೇಳ್ತಾರೆ ಒಂದು ಕಡೆ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಗಳಲ್ಲಿ ದೀಪ ಮುಡಿಸಿ ಒತ್ತಿಗನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಈ ಮಾತು ಅಕ್ಷರಶಃ ಭಾರತೀಯ ಸಂಸ್ಕೃತಿಯ ಹೆಣ್ಣು ಮಕ್ಕಳಿಗೆ ಅನ್ವಯಿಸುತ್ತೆ ಅನಿಸುತ್ತೆ. ಹೆಣ್ಣು ಇಲ್ಲ ಅಂತಂದ್ರೆ ಇಡೀ ವ್ಯವಸ್ಥೆ ಪರಿಪೂರ್ಣವಲ್ಲ ಅನ್ನುವಂತಹ ಮಾತನ್ನು ನಾವು ಗಮನಿಸಬೇಕು. ಅದಕ್ಕೆ ನಮ್ಮ ಜಾನಪದ ಗರತಿಯೊಬ್ಬಳು ಆಡ್ತಾಳೆ, ಬಂಧುಗಳೇ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವಂತಹ ಮಾತನ್ನ. ಯಾವ ತಾಯಿ ಮಕ್ಕಳಿಗೆ ಸುಶಿಕ್ಷಿತವಾದ ಸಂಸ್ಕಾರವನ್ನ ಕೊಡವಲ್ಲಳೋ ಆ ಮಗು ಈ ಸಮಾಜದ ಬಹುಮುಖ್ಯ ನಾಯಕನಾಗ್ತಾನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಾವು ಇತಿಹಾಸವನ್ನ ಅವಲೋಕಿಸಿದ್ರೆ ಸಾಕಷ್ಟು ದಾರ್ಶನಿಕರ ಸಾಧನೆಯ ಮಹಾವೃಕ್ಷಕ್ಕೆ ಸ್ತ್ರೀ ತಾಯಿ ಬೇರಾಗಿದ್ದಾಳೆ. ಸ್ತ್ರೀ ಇಲ್ಲ ಅಂತಂದ್ರೆ ಪುರುಷನ ಜೀವನ ಪರಿಪೂರ್ಣವಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ತೇನ್ಸಿಂಗ್ ಹಿಮಾಲಯವನ್ನ ಪರ್ವತವನ್ನ ಏರ್ತಾರೆ. 1953 ಮೇ 27 ಭಾರತಕ್ಕೆ ಒಂದು ವಿಶೇಷವಾದ ದಿನ. ಅವತ್ತು ಎಲ್ಲ ಪತ್ರಕರ್ತರು ತೇನ್ಸಿಂಗನನ್ನ ಇಂಟರ್ವ್ಯೂ ಮಾಡಿ ಕೇಳ್ತಾರಂತೆ, ನಿಮ್ಮ ಈ ಸಾಧನೆಗೆ ಸ್ಫೂರ್ತಿ ಏನು ಅಂತ. ಆಗ ತೇನ್ಸಿಂಗ್ ಅವರು ಹೇಳ್ತಾರೆ, ನನ್ನ ಈ ಸಾಧನೆಗೆ ಸ್ಫೂರ್ತಿ ನನ್ನ ತಾಯಿ. ನಾನು ತುಂಬಾ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಮೇಕೆಗಳನ್ನ ಕಾಯೋದಿಕ್ಕೆ ಹೋಗ್ತಾ ಇದ್ದೆ. ರೊಟ್ಟಿ ಬುತ್ತಿಯನ್ನ ಕಟ್ಕೊಂಡು ಬಂದಂತ ನನ್ನ ತಾಯಿ ಕೇಳಿದ್ಲು, ಮಗು, ಇದುವರೆಗೂ ಈ ಪರ್ವತವನ್ನ ಯಾರು ಏರಿಲ್ಲ, ನೀನು ಏರೋದಕ್ಕೆ ಸಾಧ್ಯ ಆಗತ್ತಾ? ನಿನ್ನ ಕೈಲಿ ಶಕ್ತಿ ಇದೆ, ಪ್ರಯತ್ನ ಮಾಡು ಮಗು, ಹತ್ತಬಹುದು ಅಂತೇಳಿ ಹೇಳ್ತಾರಂತೆ. ಆ ಮಾತಿನಿಂದ ಪ್ರೇರಣೆಗೊಂಡು ತೇನ್ಸಿಂಗ್ ಹಿಮಾಲಯ ಪರ್ವತವನ್ನ ಹೇಳ್ತಾರೆ. ಅಂದ್ರೆ ಇದು ಹೆಣ್ಣಿನ ವಿಶೇಷತೆ. ಇನ್ನ ಎಲ್ಲ ದಾರ್ಶನಿಕರನ್ನು ನೋಡ್ತಾ ಬನ್ನಿ. ಶಿವಾಜಿ ತುಂಬಾ ದೊಡ್ಡ ರಾಜನಾಗೋದಿಕ್ಕೆ ಆತನ ತಾಯಿ ಜೀಜಾಬಾಯಿಯ ಪಾತ್ರ ಮಹತ್ತರವಾಗಿದೆ. ಇನ್ನ ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ಬುದ್ಧಿಮಾಂದ್ಯ ಮಗು, ಇವನಿಗೆ ವಿದ್ಯೆಯನ್ನ ಕಲಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಶಾಲೆಯ ಶಿಕ್ಷಕರು ಆ ಮಗುವನ್ನು ಹೊರಗಾಕಿರ್ತಾರೆ. ಆ ಮಗುವಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಜ್ಞಾನವನ್ನ ಕೊಡ್ತಾ ತುಂಬಾ ದೊಡ್ಡ ವಿಜ್ಞಾನಿಯನ್ನಾಗಿ ತಾಯಿ ರೆಡಿ ಮಾಡ್ತಾಳೆ. ಇನ್ನ ಬಸವಣ್ಣನೆಂಬ ಮಹಾವೃಕ್ಷಕ್ಕೆ, ಚನ್ನಬಸವಣ್ಣನೆಂಬ ಅವಿರಳ ಜ್ಞಾನಿಗೆ ತಾಯಿ ಬೇರಾಗಿ ನಿಂತಿದ್ದು ಅಕ್ಕನಾಗಮ್ಮ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಬಂಧುಗಳೇ, ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ತಾಯಿಯ ಶಕ್ತಿ ಎಂತಹದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ತಾಯಿ ಅಂತಂದ್ರೆ ಅದು ತುಂಬಾ ದೊಡ್ಡ ಶಕ್ತಿ ಅನ್ನೋದನ್ನ ನಾವು ಮತ್ತೆ ಮತ್ತೆ ಗಮನಿಸಬೇಕಾಗತ್ತೆ. ಬಂಧುಗಳೇ, ಈ ಹಿನ್ನೆಲೆ ಒಳಗಡೆ ಪ್ರಾಚೀನ ಸಾಹಿತ್ಯದಿಂದ ಇಲ್ಲಿಯವರೆಗನ್ನು ನಾವು ಅವಲೋಕಿಸಿದಾಗ ಮಹಿಳೆ ಹಲವಾರು ಸಂಕ್ರಮಣಗಳನ್ನ, ಏಳು ಬೀಳುಗಳನ್ನ ತನ್ನ ಜೀವನದುದ್ದಕ್ಕೂ ಅನುಭವಿಸ್ತಾ ಬಂದಿದ್ದಾಳೆ.
ನಾವು ಸುಮ್ಮನೆ ಒಮ್ಮೆ ಸ್ತ್ರೀ ನಡೆದು ಬಂದ ದಾರಿ ಎನ್ನುವ ವಿಚಾರವನ್ನು ಗಮನಿಸಿದಾಗ ಪ್ರಾಚೀನ ಕಾಲದಲ್ಲಿ ಋಗ್ವೇದದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಪ್ರಾಶಸ್ತ್ಯ ಇತ್ತು. ಗಾರ್ಗೆಯಿ, ಚಂದನ, ಲೋಪಮುದ್ರ ಅನ್ನುವಂತಹ ಮೊದಲಾದ ಬ್ರಹ್ಮವಾದಿನಿಯರು ಅಂತೇಳಿ ಹೆಸರನ್ನ ಪಡ್ಕೊಂಡ ಹೆಣ್ಮಕ್ಳು ನಮ್ಮ ಇತಿಹಾಸದಲ್ಲಿ ಇದ್ರು. ಅವರು ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ರು, ತಮ್ಮ ಜ್ಞಾನವನ್ನ ಅಭಿವ್ಯಕ್ತಿಸ್ತಾ ಇದ್ರು, ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಾ ಇದ್ರು. ಆದರೆ ಕಾಲಕ್ರಮೇಣ ಅವಳು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಬೇಕಾಯ್ತು ಬಂಧುಗಳೇ. ನಮ್ಮ ಭಾರತೀಯ ಸಂಸ್ಕೃತಿ ಒಳಗಡೆ ಮನು ಒಂದ್ ಕಡೆ ಹೇಳ್ತಾರೆ, ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವಾನು ದೇವತೆಗಳು ವಾಸ ಮಾಡ್ತಾರೆ. ಎಷ್ಟೊಳ್ಳೆ ಮಾತನ್ನ ಹೇಳ್ತಾ ನೋಡಿ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜನೀಯ ಸ್ಥಾನವಿದೆಯೋ ಅಲ್ಲಿ ದೇವಾನು ದೇವತೆಗಳು ವಾಸ ಮಾಡ್ತಾರೆ ಅಂದ್ರು. ತಕ್ಷಣ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಾ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ. ಕಾರಣ, ಸ್ತ್ರೀಯಾದವಳು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ಕಾರಣವನ್ನು ಅವರೇ ಹೇಳ್ತಾರೆ. ಬಾಲ್ಯಾವಸ್ಥೆಯಲ್ಲಿ ತಂದೆ ತಾಯಿಯ ಆಶ್ರಯದಲ್ಲಿ ಬೆಳಿತೀಯ, ಯೌವನಾವಸ್ಥೆಯಲ್ಲಿ ಗಂಡನ ಆಶ್ರಯ ಇರುತ್ತೆ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಬದುಕ್ತೀರಾ, ನಿಮಗೆ ಯಾಕೆ ಸ್ವಾತಂತ್ರ್ಯ ಅಂತ ಅಂದ್ರು. ಅಲ್ಲಿಂದ ಹೆಣ್ಣು ಮಕ್ಕಳ ಇತಿಹಾಸದಲ್ಲಿ ಕರಾಳ ದಿನಗಳು ಶುರುವಾದವು ಬಂಧುಗಳೇ. ಸತಿ ಸಹಗಮನ ಪದ್ಧತಿ, ಗಂಡ ಯುದ್ಧ ಭೂಮಿ ಒಳಗಡೆ ಸಾವಿಗೆ ಶರಣಾದ್ರೆ ನೇರವಾಗಿ ಹೋಗಿ ಇವಳು ಚಿತೆಯನ್ನ ಏರ್ಬೇಕಾಗಿತ್ತು. ಬಾಲ್ಯ ವಿವಾಹ, ಇನ್ನು ಏನೂ ಗೊತ್ತೇ ಇಲ್ಲ, ಆಟವಾಡುವ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಮದುವೆಯನ್ನ ಮಾಡ್ತಾ ಇದ್ರು. ವಿಧವಾ ಪದ್ಧತಿ ಇತ್ತು ನಮ್ಮಲ್ಲಿ ಇವತ್ತಿಗೂ ಒಂದು ಸಂಸ್ಕೃತಿ ಇದೆ. ಗಂಡ ಸತ್ತರೆ ಹೆಂಡತಿ ವಿಧವೆ, ಹೆಂಡತಿ ಸತ್ತರೆ ಮಾತ್ರ ಗಂಡನಿಗೆ ಮರು ಮದುವೆ. ಇಂಥದ್ದೊಂದು ಇತಿಹಾಸದ ಪುಟಗಳಲ್ಲಿ ಹೆಣ್ಣು ಕರಾಳ ದಿನಗಳನ್ನ ಅನುಭವಿಸಿದ್ಲು. ಹೀಗೆ ಒಂದು ಸ್ತರದಲ್ಲಿ ತುಂಬಾ ಉನ್ನತ ಸ್ಥಾನದಲ್ಲಿದ್ದಂತಹ ಮಹಿಳೆ ಕಾಲಕ್ರಮೇಣ ಒಂದಷ್ಟು ಕಡಿಮೆಯ ಸ್ಥಾನಮಾನವನ್ನು ಪಡ್ಕೊಂಡ್ಲು. ತಕ್ಷಣ ವಚನ ಸಾಹಿತ್ಯ ಬಂತು ಬಂಧುಗಳೇ. ವಚನಕಾರರು ಇಡೀ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸ್ಥಾನವನ್ನು ಕಲ್ಪಿಸ್ತಾರೆ. ಇಡೀ ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಎಲ್ಲ ರಂಗಗಳಲ್ಲೂ ಒಂದು ಸಾರ್ವತ್ರಿಕವಾದ ಬದಲಾವಣೆಯ ತಂದಂಥ ಕಾಲಘಟ್ಟ 12ನೇ ಶತಮಾನದ ವಚನ ಸಾಹಿತ್ಯ ಅನ್ನೋದನ್ನು ನಾವು ಹೇಳ್ಬೇಕು. ಒಂದ್ ಕಡೆ ವಿಮರ್ಶಕರು ಹೇಳ್ತಾರೆ, ಇಡೀ ಬಸವೇಶ್ವರರ ವ್ಯಕ್ತಿತ್ವ ಎಂತಹದ್ದು ಅಂತೇಳಿ. ಸ್ವಾಸ್ಥ್ಯ ಸಮಾಜದ ಸಂಘಟಕ ಬಸವಣ್ಣ, ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ, ಧರ್ಮವಿಲ್ಲದವರಿಗೆ ಧರ್ಮ ಕೊಟ್ಟ ಬಸವಣ್ಣ, ದೇವರಿಲ್ಲದವರಿಗೆ ದೇವರು ಕೊಟ್ಟ ಬಸವಣ್ಣ, ಕಣ್ಣಿಲ್ಲದವರಿಗೆ ಕಣ್ಣಾದ ಬಸವಣ್ಣ, ಕೆಳಗೆ ಬಿದ್ದವರ ಮೇಲೆತ್ತಿ ತನ್ನಂತೆ ಮಾಡಿಕೊಂಡ ಬಸವಣ್ಣ, ಮಹಿಳಾ ಸಮಾನತೆಯನ್ನ ತರುವ ಉದ್ದೇಶಕ್ಕೋಸ್ಕರ ಸಾಕಷ್ಟು ಜನ ಹೆಣ್ಣು ಮಕ್ಕಳನ್ನ ಶಿವಶರಣಯರನ್ನಾಗಿಸಿದ ಬಸವಣ್ಣ ಅನ್ನುವಂತಹ ಮಾತು ಇಡೀ ವಚನ ಕಾಲದ ಸಂದರ್ಭದಲ್ಲಿ ಯಾವ ಥರದ ಬದಲಾವಣೆಗೆ, ಸಂಕ್ರಮಣಕ್ಕೆ ನಮ್ಮ ಹೆಣ್ಣು ಮಕ್ಕಳು ಒಳಗಾದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಆದ್ಯ ವಚನಕಾರರು ಒಂದ್ ಕಡೆ ಒಂದು ವಚನದಲ್ಲಿ ಹೇಳ್ತಾರೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಆತ್ಮಕ್ಕೆ ಲಿಂಗಭೇದವಿಲ್ಲ, ಜೈವಿಕ ಭಿನ್ನತೆಯೊಂದನ್ನ ಹೊರತುಪಡಿಸಿ ಪುರುಷ ಮತ್ತೆ ಸ್ತ್ರೀ ಅನ್ನೋದಕ್ಕೆ ಇನ್ಯಾವ ವ್ಯತ್ಯಾಸಗಳು ಇಲ್ಲ. ಅವ್ರ ತರದಲ್ಲಿ ನಮಗೂ ಹಸಿವಾಗತ್ತೆ, ಅವ್ರ ತರದಲ್ಲಿ ನಾವು ಕೆಲಸಗಳನ್ನ ಮಾಡ್ತೇವೆ, ನಮ್ಮ ತರದಲ್ಲೇ ಅವರು ಅನ್ನೋದನ್ನ ಇಡೀ ವಚನಕಾರರು ನಮಗೆ ತೋರಿಸ್ಕೊಟ್ರು. ಆ ಕಾಲಘಟ್ಟದಲ್ಲಿ 300 ಜನ ಶಿವಶರಣೆಯರು ಕಂಡು ಬರ್ತಾರೆ. ತುಂಬಾ ಅಂಧಕಾರ ಯುಗದಲ್ಲಿದ್ದಂತಹ ಮಹಿಳೆ ಏಕಕಾಲಕ್ಕೆ ಅನುಭವ ಮಂಟಪದಲ್ಲಿ ಸಕ್ರಿಯವಾಗಿ ಪಾಲ್ಕೊಳ್ತಾಳೆ ಅಂತಂದ್ರೆ ಆ ಬದಲಾವಣೆ ಎಂತಹದ್ದು ಅನ್ನೋದನ್ನ ನಾವು ಗಮನಿಸಬೇಕು. ಅಕ್ಕ ಮಹಾದೇವಿ, ವೀರ ವಿರಾಗಿಣಿ ಇಡೀ ಅನುಭವ ಮಂಟಪದ ಮುಂದೆ ದೊಡ್ಡ ಚರ್ಚೆನಲ್ಲಿ ಪಾಲ್ಗೊಂಡು ಅಲ್ಲಮ ಪ್ರಭುಗಳಿಂದ ಅಕ್ಕನೆಂದರೆ ಮಹಾದೇವಿ ಅಕ್ಕ ಅಂತ ಅನಿಸ್ಕೊಳ್ತಾರೆ ಅಂದ್ರೆ ಅವಳ ವ್ಯಕ್ತಿತ್ವ ಎಂತಹದ್ದು. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಆನು ಒಲಿದೆ ಎಲೆ ಹೂವಗಳಿರ, ಈ ಸಾವ ಕೆಡುವ ಗಂಡರನ್ನ ಎಲ್ಲರನ್ನೂ ಇದು ಒಲೆಯೊಳಗಿಕ್ಕು ಅನ್ನುವಾಗ ಅವಳ ಶಕ್ತಿ, ಅವಳ ಸಾಮರ್ಥ್ಯ, ಅವಳ ಆಲೋಚನೆ ಪ್ರಜ್ಞೆ, ಅವಳ ವೈಚಾರಿಕ ನಿಲುವು ಹೇಗಿತ್ತು ಅನ್ನುವಂತಹದ್ದು ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಬೇಕು. ಇನ್ನು ಸೂಳೆ ಸಂಕವ್ವೆ ಅನ್ನುವಂತಹ ಹೆಣ್ಣು ಮಗಳು ವಚನಗಳನ್ನು ರಚನೆ ಮಾಡ್ತಾಳೆ. ಸತ್ಯಕ್ಕ ಅನ್ನುವಂತಹ ಹೆಣ್ಣು ಮಗಳು ವಚನಗಳನ್ನು ರಚನೆ ಮಾಡ್ತಾರೆ. ಸುಮಾರು 35ರಿಂದ 40 ಜನ ವಚನಕಾರ್ತಿಯರು ಬರ್ತಾರೆ. ಅದಕ್ಕಿಂತ ಹಿಂದೆ ಮಾತ್ರ ತುಂಬಾ ನೋವಿನ ವಿಷಾದದ ಸಂದರ್ಭಗಳನ್ನ ಮಹಿಳೆ ಅನುಭವಿಸಿದಾಳೆ ಬಂಧುಗಳೇ. ಅವಳು ಯಾವ ತರದ ವಚನಕಾರರು ಬರೋದಕ್ಕಿಂತ ಪೂರ್ವದಲ್ಲಿ ಹೆಣ್ಣಿಗೆ ಯಾವ ತರದ ಶೋಷಣೆ ಇತ್ತು ಅನ್ನೋದಕ್ಕೆ ಒಂದು ಸಣ್ಣ ಘಟನೆಯನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. 6ನೇ ಶತಮಾನದಲ್ಲಿ ವಿಕ್ರಮಾದಿತ್ಯ ಅನ್ನುವಂಥ ಒಬ್ಬ ಅರಸ ಇದ್ದ. ಆ ಅರಸನ ಆಸ್ಥಾನದಲ್ಲಿ ನವಪಂಡಿತರಿದ್ರಂತೆ. ಆ ನವಪಂಡಿತರನ್ನ ಕೂರಿಸ್ಕೊಂಡು ಒಂದು ದಿವಸ ರಾಜಸಭೆ ಒಳಗಡೆ
ಒಂದು ಪ್ರಶ್ನೆಯನ್ನ ಎತ್ತುತ್ತಾನೆ ವಿಕ್ರಮಾದಿತ್ಯ ಅರಸ. ಅದು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ. ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಏನು ಅಂತ ಉಲ್ಲೇಖ ಆಗಿಲ್ಲ, ಕಥೆಯ ರೂಪದಲ್ಲಿ ಪುಸ್ತಕದಲ್ಲಿ ಬಂದಿದೆ. ಆ ಪ್ರಶ್ನೆಯನ್ನ ಕೇಳಿದಾಗ 9 ಜನ ಪಂಡಿತರಿಗೂ ಗೊತ್ತಾಗೋದಿಲ್ಲ ಉತ್ತರ ತಕ್ಷಣ. ರಾಜನ ಹತ್ರ ಸಮಯದ ಅವಕಾಶವನ್ನು ತಗೊಳ್ತಾರೆ. ಸ್ವಾಮಿ, ಇವತ್ತೊಂದು ದಿವಸ ಅವಕಾಶವನ್ನ ಕೊಡಿ, ಈ ಪ್ರಶ್ನೆಗೆ ನಾಳೆ ಉತ್ತರ ಹೇಳ್ತೇವೆ. ಸರಿ, ನಾಳೆನೇ ಉತ್ತರ ಹೇಳ್ರಪ್ಪ ಅಂತೇಳಿ ರಾಜ ಅವರೆಲ್ಲರನ್ನು ಮನೆ ಕಳಿಸ್ಕೊಡ್ತಾನೆ. ಮರು ದಿವಸ ಸಭೆಗೆ ಬರೋದ್ರೊಳಗೆ ಎಲ್ಲರೂ ಉತ್ತರವನ್ನ ಹೇಳ್ಬೇಕು. ರಾಜನ ಆಜ್ಞೆ ಇದು. ಆಯಿತು ಅಂತ ಹೇಳಿದ್ರು. ಎಲ್ಲರೂ ಅವರವ್ರ ಮನೆಗಳಿಗೆ ಹೋಗಿ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಎಲ್ಲ ಪುಸ್ತಕಗಳನ್ನ, ಗ್ರಂಥ ಭಂಡಾರಗಳನ್ನ ಓದೋದಕ್ಕೆ ಶುರು ಮಾಡ್ತಾರೆ. ಅದರೊಳಗಡೆ ಆ ನವ ಪಂಡಿತರಲ್ಲಿ ವರಹ ಅನ್ನುವಂಥ ಒಬ್ಬ ಪಂಡಿತ ಕೂಡ ಇದ್ದ. ವರಹನು ಕೂಡ ಮನೆಗೆ ಬರ್ತಾನೆ. ರಾಶಿ ರಾಶಿ ಪುಸ್ತಕಗಳನ್ನ ಹಾಕೊಂಡು ಆ ಪ್ರಶ್ನೆಗೆ ಉತ್ತರವನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಉತ್ತರ ಸಿಗ್ತಾ ಇಲ್ಲ, ಟೆನ್ಷನ್ ಆಗುತ್ತೆ. ಆ ವರಹಾನಿಗೆ ಒಬ್ಬ ಮಿಹಿರ ಅಂತ ಮಗ ಇದ್ದ. ಮಿಹಿರಾನಿಗೆ ಕಾನಾದೇವಿ ಅನ್ನುವಂಥ ಒಬ್ಬ ಹೆಂಡತಿ ಇದ್ಲು. ಆ ಸೊಸೆ ಆದವಳು ಮಾವ ಬಂದ ತಕ್ಷಣ ಮಾವ ಕುಡಿಯೋದಿಕ್ಕೆ ನೀರು ಕೊಡ್ಲಾ. ಒಂದು ಸಂಸ್ಕೃತಿ ಇತ್ತು, ಅತ್ತೆ ಮಾವ ಹೊರಗಿಂದ ಬಂದಾಗ ನೀರು ಕೊಡಬೇಕು, ತಿಂಡಿ ಕೊಡಬೇಕು, ಟೀ ಕೊಡಬೇಕು. ಇವತ್ತಿಗೂ ಆ ಥರದ ಸಂಸ್ಕೃತಿ ಇದೆ, ಆದರೆ ಆ ಕಾಲದಲ್ಲಿ ತುಂಬಾ ಬಹಳ ಇತ್ತು ಇದು. ಬಂದು ಕೇಳ್ತಾಳೆ, ಯಾವುದಕ್ಕೂ ಉತ್ತರ ಹೇಳೋದಿಲ್ಲ. ಸಿಟ್ಟು ಮಾಡ್ತಾನೆ. ನಂದೇ ನನಗಾಗಿದೆ, ಹೋಗು ನೀನು ಅಂತೇಳಿ ಜೋರು ಮಾಡ್ಬಿಡ್ತಾನೆ ಸೊಸೆಗೆ. 2-3 ಸಾರಿ ಬರ್ತಾಳೆ, 2-3 ಸಾರಿನೂ ಹಾಗೆ ಮಾಡ್ಬಿಡ್ತಾನೆ. ತಕ್ಷಣ ಕಾನಾದೇವಿ ತುಂಬಾ ಸಂಯಮದಿಂದ ಕೇಳ್ತಾಳಂತೆ, ಬಂಧುಗಳೇ, ಯಾಕೆ ಮಾವ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಸಮಸ್ಯೆ ಏನು ಅಂತ ಹೇಳ್ಬಾರ್ದಾ? ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಕೊನೆ ಪಕ್ಷ ನಾವು ಉತ್ತರ ಗೊತ್ತಿದ್ರೆ ಹೇಳ್ಬಹುದಲ್ವಾ? ತಕ್ಷಣ ಅವನಿಗೆ ಸಿಟ್ಟು ಬಂದಿರುತ್ತೆ. ವೇದ, ಶಾಸ್ತ್ರ, ಆಗಮ, ಪುರಾಣ ಎಲ್ಲವನ್ನೂ ಓದ್ಕೊಂಡಿರುವ ನನ್ನಿಂದಲೇ ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಸಾಧ್ಯ ಇಲ್ಲ. ನೀನು ಯಕಶ್ಚಿತ್ ಹೆಣ್ಣು ಮಗಳು, ನೀನು ಈ ಪ್ರಶ್ನೆಗೆ ಉತ್ತರಿಸ್ತೀಯಾ ಅಂತ ಅಂದ್ಬಿಡ್ತಾನೆ. ಆದರೂ ಮತ್ತೆ ಅವಳು ಬೇಸರ ಮಾಡ್ಕೊಳ್ಳೋದಿಲ್ಲ. ಏನು ಪ್ರಶ್ನೆ ಹೇಳಿ ಮಾವ ನೋಡೋಣ. ಆ ಪ್ರಶ್ನೆಯನ್ನು ಹೇಳ್ಬಿಡ್ತಾನೆ ನಮ್ಮ ವರಹ. ಅವಳು ತುಂಬ ಸೂಕ್ಷ್ಮ. ಅಯ್ಯೋ ಮಾವ, ಇಷ್ಟೇನಾ? ಈ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತು ಅಂದ್ಬಿಟ್ಲು. ತಕ್ಷಣ ವರಹನಿಗೆ ತುಂಬ ಖುಷಿ. ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಲ್ಲ, ಹೌದಾ, ಉತ್ತರ ಹೇಳು. ಹೇಳ್ತಾಳೆ. ಉತ್ತರವನ್ನು ಕೇಳ್ಕೊಳ್ತಾನೆ. ಆಮೇಲೆ ಊಟ ತಿಂಡಿ ಎಲ್ಲ ಆಗುತ್ತೆ. ರಾತ್ರಿ ಮಲ್ಕೊಂಡ. ಬೆಳಗ್ಗೆ ರಾಜಸಭೆಗೆ ಹೋದ. ಇಡೀ ರಾಜಸಭೆ ಒಳಗಡೆ ವಿಕ್ರಮಾದಿತ್ಯ ಅರಸ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದಂತೆ. ಹೌದು, ನಿನ್ನೆ ನಾನೊಂದು ಪ್ರಶ್ನೆಯನ್ನ ಕೇಳಿದೆ, ಉತ್ತರ ಗೊತ್ತಾಯ್ತಾ? 8 ಜನ ಪಂಡಿತರಿದ್ರಲ್ಲ, ತಲೆ ಬಗ್ಗಿಸಿ ಕೂತ್ರು, ಅವ್ರಿಗೆ ಉತ್ತರ ಗೊತ್ತಾಗಿಲ್ಲ. ತಕ್ಷಣನೇ ವರಹ, ನನಗೆ ಉತ್ತರ ಗೊತ್ತು ಸ್ವಾಮಿ, ನಾನು ಹೇಳ್ತೇನೆ ಅಂತೇಳಿ ಆ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾನೆ. ಉತ್ತರವನ್ನ ಹೇಳಿದ ತಕ್ಷಣ ರಾಜನಿಗೆ ತುಂಬಾ ಖುಷಿ ಆಗತ್ತೆ. ಇದ್ದಕ್ಕಿದ್ದಾಗೆ ರಾಜ ಒಂದು ಆಜ್ಞೆ ಮಾಡ್ಬಿಡ್ತಾನೆ. ಏನಂತ ನೋಡಿ, ಇನ್ನು ಮುಂದೆ ನನ್ನ ಆಸ್ಥಾನದಲ್ಲಿ ನವ ಪಂಡಿತರಿದ್ರಲ್ವಾ, ಇವರ ಜೊತೆಗೆ ದಶಮ ಪಂಡಿತೆಯನ್ನ ಸೇರಿಸ್ಕೊಳ್ತೇನೆ, 10ನೇ ಪಂಡಿತೆಯನ್ನ ಸೇರಿಸ್ಕೊಳ್ತೇನೆ. ಆ 10ನೇ ಪಂಡಿತೆ ಯಾರು? ಕಾನಾದೇವಿ ಅಂತೇಳಿ ಆಜ್ಞೆ ಮಾಡ್ಬಿಟ್ಟ. ಎಲ್ಲರಿಗೂ ಖುಷಿ ಆಗುತ್ತೆ, ಸಂಭ್ರಮ ಪಡ್ತಾರೆ, ಹೊರಗೆ ಬರ್ತಾರೆ. ವರಹ ಕೂಡ ವಾಪಸ್ ಮನೆಗೆ ಬರ್ತಾನೆ. ಅವನ ಮುಖದಲ್ಲಿ ಲವಲವಿಕೆ ಇಲ್ಲ, ಖುಷಿ ಇಲ್ಲ, ಸಂತೋಷ ಇಲ್ಲ, ಬೇಸರದಲ್ಲೇ ಕೂತಿದ್ದಾನೆ. ಮತ್ತೆ ಸೊಸೆ ಎಷ್ಟೆಲ್ಲ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತಾ ಇಲ್ಲ ಅವನು. ಕೊನೆಗೆ ಮಿಹಿರ ಬರ್ತಾನೆ. ಯಾಕಪ್ಪ, ನಿನ್ನ ಸಮಸ್ಯೆಗೆ ಉತ್ತರ ಸಿಕ್ತು ತಾನೆ? ಉತ್ತರ ಹೇಳಿದ ಮೇಲೆ ರಾಜರು ಹೊಗಳಿದ್ರು ತಾನೆ? ಇಷ್ಟೆಲ್ಲ ಆದ್ಮೇಲೂ ಯಾಕೆ ನೀನು ಇಷ್ಟು ಬೇಸರದಲ್ಲಿ ಕೂತಿದೀಯಾ? ನೋಡಪ್ಪ, ಒಬ್ಬ ಸಾಮಾನ್ಯ ಹೆಣ್ಣು, ಅದು ನನ್ನ ಸೊಸೆ, ನನ್ನ ಸೇವೆಯನ್ನ ಮಾಡ್ಕೊಳ್ಬೇಕಾದಿರ್ಬೇಕಾದವಳು ನನ್ನ ಸರಿಸಮಾನವಾಗಿ ಬಂದು ನನ್ನ ಜೊತೆ ವೇದಿಕೆಯಲ್ಲಿ ಕೂತ್ಕೊಳ್ಳೋದು ನನಗಿಷ್ಟ ಇಲ್ಲ. ಹಾಗಾಗಿ ನನಗೆ ಬೇಸರ ಆಗಿದೆ. ನೀನು ನಿಜವಾಗ್ಲೂ ನನಗೆ ಬೆಲೆಯನ್ನು ಕೊಡೋದೇ ಆದರೆ ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನು ಹೇಳಪ್ಪ ಕೆಲಸ? ಏನಿಲ್ಲ, ನಿನ್ನ ಹೆಂಡತಿಯ ನಾಲಗೆಯನ್ನು ಕತ್ತರಿಸ್ಬಿಡ್ಬೇಕು ಅಂತ ಆಜ್ಞೆ ಮಾಡ್ತಾನಂತೆ. ನೋಡಿ, ಈ ನಿದರ್ಶನ ನಮಗೆ ಏನನ್ನ ತಿಳಿಸುತ್ತೆ ಅಂತಂದ್ರೆ, ಶತಶತಮಾನಗಳಿಂದಲೂ ಕೂಡ ಹೆಣ್ಣು ಶ್ರೇಷ್ಠಳು, ಸಾಧಕಳು. ಅವಳಿಗೆ ಹಲವಾರು ರೀತಿಯ ಜ್ಞಾನದ ಶಿಸ್ತುಗಳಿದ್ದಾವೆ. ಒಂದು ಸಂಶೋಧನೆ ಹೇಳುತ್ತೆ ಬಂಧುಗಳೇ, ಒಬ್ಬ ಹೆಣ್ಣು ಏಕಕಾಲದಲ್ಲಿ 4-5 ವಿಚಾರಗಳ ಬಗ್ಗೆ ಆಲೋಚನೆ ಮಾಡುವ ಶಕ್ತಿಯನ್ನು ಒಳಗೊಂಡಿರ್ತಾಳೆ. ಪುರುಷ ಮಾತ್ರ ಕೇವಲ ಒಂದು ವಿಷಯವನ್ನು ಆಲೋಚನೆ ಮಾಡೋದಕ್ಕೆ ಶಕ್ತನಾಗಿರ್ತಾನೆ ಅಂತೇಳಿ. ಇಷ್ಟೆಲ್ಲ ಇದ್ದಾಗಿಯೂ ನಮ್ಮ ಹೆಣ್ಣು ಮಕ್ಕಳನ್ನ ಯಾಕೆ ಹತ್ತಿಕ್ತಾ ಇದ್ದಾರೆ? ಇದನ್ನ ವಚನಕಾರರು ಅರ್ಥ ಮಾಡಿಕೊಂಡು ಅವಳಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟರು. ಆ ಕಾರಣಕ್ಕೆ ಸುಮಾರು 1308 ವಚನಗಳು, ನಮ್ಮ ವಚನಕಾರ್ತಿಯರ ವಚನಗಳು 12ನೇ ಶತಮಾನದಲ್ಲಿ ಕಂಡು ಬರ್ತವೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಸಾಕಷ್ಟು ಮೇರು ಸ್ಥಾನವನ್ನ, ಸಮಾನವಾದ ಅವಕಾಶವನ್ನ, ಪುರುಷ ಗಂಡು ಅನ್ನುವಂಥ, ಪುರುಷ ಮತ್ತೆ ಮಹಿಳೆ ಎನ್ನುವಂತಹ ಭೇದ ಭಾವವಿಲ್ಲದೆ ಇರುವಂತಹ ಅವಕಾಶವನ್ನ 12ನೇ ಶತಮಾನದಲ್ಲಿ ಮಹಿಳೆಯರು ಪಡ್ಕೊಂಡ್ರು ಅನ್ನೋದು ನಿಜವಾದ ಸಂಕ್ರಮಣದ ಕಾಲ.
ನಿಜವಾದ ಮಹಿಳೆಯರಿಗೆ ಅವಕಾಶ ದೊರಕಿದಂಥ ಕಾಲ ಅಂತಂದರೆ ಅದು 12ನೇ ಶತಮಾನ ಅಂತಂದರೆ ಅತಿಶಯೋಕ್ತಿ ಅಲ್ಲ. ಅದಾದ ಮೇಲೆ ಹೆಣ್ಣು ಮಕ್ಕಳು ಸಾಕಷ್ಟು ನೋವನ್ನು ನಲಿವನ್ನು ಅನುಭವಿಸ್ತಾನೆ ಬರ್ತಾರೆ. ಆಧುನಿಕ ಸಂದರ್ಭದಲ್ಲಿ ಈ ಮಹಿಳೆ ತನ್ನದೇ ಆದಂಥ ಸ್ಥಾನಮಾನಗಳನ್ನು ನಿರ್ವಹಿಸ್ತಾ ಇದ್ದಾಳೆ ಬಂಧುಗಳೇ. ಒಟ್ಟಾರೆಯಾಗಿ ಆಧುನಿಕ ಸಂದರ್ಭದ ಮಹಿಳೆಯರನ್ನು ನಾವು 4 ಹಂತಗಳಲ್ಲಿ ಗುರುತಿಸ್ಬೋದು. ಅವಳ ಸ್ಥಾನಮಾನಗಳೆಂತಹದ್ದು, ಅವಳು ಯಾವ ಥರದಲ್ಲಿ ಸಂಕ್ರಮಣಕ್ಕೆ ಒಳಗಾಗಿದ್ದಾಳೆ ಅನ್ನೋದರ 4 ಹಂತಗಳಲ್ಲಿ ನಾವು ಗುರುತಿಸ್ಬೇಕಾಗತ್ತೆ. 1, ಕೌಟುಂಬಿಕ ವಲಯದಲ್ಲಿ ಅವಳ ಪಾತ್ರ ಮಹತ್ತರವಾದದ್ದು. ನಮ್ಮಲ್ಲೊಂದು ಮಾತಿದೆ, ಯಾವ ಮನುಷ್ಯ ತನ್ನ ಮನೆಯಲ್ಲಿ ಶಾಂತಿ, ಸುಖ, ಸಮೃದ್ಧಿ, ಸಹಕಾರ, ಸಹಬಾಳ್ವೆಯನ್ನು ಬಯಸ್ತಾನೋ ಆ ಮನೆಯಿಂದ ಹೊರಗೆ ಬಂದಂಥ ಪುರುಷ ಇಡೀ ಸಾಮಾಜಿಕ ವ್ಯವಸ್ಥೆ ಒಳಗಡೆ ತುಂಬ ಸ್ವಚ್ಛಂದವಾಗಿ, ತುಂಬ ಸಾಧಕನಾಗಿ ಬದುಕೋದಕ್ಕೆ, ಮತ್ತೆ ಅಷ್ಟೇ ಅಲ್ಲ ಸೌಜನ್ಯಶೀಲವಾಗಿ ಸಂಸ್ಕೃತಿಯ ಹಿನ್ನೆಲೆ ಒಳಗಡೆ ಬದುಕೋದಕ್ಕೆ ಸಾಧ್ಯ ಇದೆ. ಒಬ್ಬ ಹೆಣ್ಣು ಎಷ್ಟೆಲ್ಲ ಪಾತ್ರಗಳನ್ನು ನಿರ್ವಹಿಸ್ತಾಳೆ ನೋಡಿ. ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಹೆಂಡತಿಯಾಗಿ, ಮಗಳಾಗಿ ಇಷ್ಟೆಲ್ಲ ಪಾತ್ರಗಳನ್ನು ನಿಭಾಯಿಸ್ತಾಳೆ. ಅಷ್ಟೇ ಅಲ್ಲ, ಅಲ್ಲಿಂದ ಹೊರಗೆ ಬಂದಾಕ್ಷಣ ಶಾಲೆಗಳಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೆ. ಎಲ್ಲ ಅಂಶಗಳನ್ನು ಗಮನಿಸಿದಾಗ ಒಂದು ಸಮುದಾಯವನ್ನು ಪ್ರತಿನಿಧಿಸುವ ಬಹುದೊಡ್ಡ ಶಕ್ತಿ ಅಂದರೆ ಸ್ತ್ರೀ. ಅದಕ್ಕೆ ನಮ್ಮಲ್ಲಿ ಹಿರಿಯರು ಒಂದು ಕಡೆ ಹೇಳ್ತಾರೆ, ಯಾವ ವ್ಯಕ್ತಿ ಮನೆಯಲ್ಲಿ ವಿಶೇಷವಾದ ಸವಲತ್ತುಗಳನ್ನು, ಪ್ರೀತಿಯನ್ನು ಪಡಿತಾನೋ ಅವನು ವಿಶೇಷವಾದ ಸ್ಥಾನಗಳನ್ನು ಪಡಿತಾನೆ. ಒಂದು ದೇಶದ ಶ್ರೀಮಂತಿಕೆಯನ್ನು ಅಲ್ಲಿನ ಚಿನ್ನ ಅಥವಾ ಬೆಳ್ಳಿಯಿಂದ ಅಳಿಬೇಡಿ, ಚಿನ್ನದಂತಹ ವ್ಯಕ್ತಿಗಳ ವ್ಯಕ್ತಿತ್ವದಿಂದ ಅಳಿರಿ ಅಂತೇಳಿ ನಮ್ಮ ದಾರ್ಶನಿಕರೊಬ್ಬರು ಒಂದು ಕಡೆ ಹೇಳ್ತಾರೆ. ಆ ಚಿನ್ನದಂತಹ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು ಯಾರು? ಮನೆಯ ಒಳಗಡೆ ತಾಯಿ. ತಾಯಿಯಿಂದ ಕಲಿತಂತಹ ಮಕ್ಕಳು ವಿಶೇಷವಾದ ಪಾತ್ರವನ್ನು ವಹಿಸ್ತಾರೆ. ತಾಯಿ ತುಂಬ ದೊಡ್ಡ ಸೃಷ್ಟಿಕರ್ತಳಾಗಿ ಅಷ್ಟೇ ಅಲ್ಲ, ಸಂಸ್ಕೃತಿಯ ವಾರಸುದಾರಳಾಗಿ, ಮಗುವಿನ ಬೌದ್ಧಿಕ ಬೆಳವಣಿಗೆಯ ನೇತಾರಳಾಗಿ ಅವಳು ಬದುಕನ್ನು ಕಟ್ಕೊಡ್ತಾಳೆ. ನಮ್ಮ ಜನಪದ ಗರ್ತಿ ಆಡ್ತಾಳೆ, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ನೀ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಇಡೀ ಜಗತ್ತಿಗೆ ತನ್ನ ಮಗು ಜ್ಯೋತಿಯಾಗಬಹುದಾದ ಲಕ್ಷಣಗಳೆಲ್ಲವನ್ನು ಕೂಡ ನಮ್ಮ ಹೆಣ್ಣುಮಕ್ಕಳು ಹೇಳ್ತಾ ಬಂದಿದ್ದಾರೆ ಅನ್ನೋದು ವಿಶೇಷತೆ. ಇನ್ನು 2ನೆಯ ನೆಲೆ ಅಂತಂದರೆ ಸಾಧನೆಯ ಹಾದಿ. ಇವತ್ತು ತೊಟ್ಟಿಲ ತೂಗುವ ಕೈ ಜಗತ್ತನ್ನಾಳಬಲ್ಲದು. ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಣು ಮಕ್ಕಳು ಮುಂದುವರಿತಾ ಇದ್ದಾರೆ. ಅಕ್ಕಿಯಂತೆ ಹಾರುತ್ತಾ, ಮೀನಿನಂತೆ ಈಜುತ್ತಾ, ಜಗತ್ತಿನ ಸರ್ವರಂಗಗಳಲ್ಲೂ ಅವಳಿದ್ದಾಳೆ. ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಲ್ಲ ಅನ್ನೋದನ್ನ ಇವತ್ತು ನೋಡಬೇಕಾಗತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಪ್ರತಿಭೆ ಇದೆ ಅವಳಿಗೆ. ಆ ಪ್ರತಿಭೆಯನ್ನು ಅನಾವರಣಗೊಳಿಸ್ತಾ ಇದ್ದಾಳೆ. ಎಲ್ಲರ ದೃಷ್ಟಿಯನ್ನು ತನ್ನ ಕಡೆಗೆ ಸೆಳೀತಾ ಇದ್ದಾಳೆ. ಒಬ್ಬ ಒಳ್ಳೆಯ ಮೇಷ್ಟ್ರಾಗಿದ್ದಾಳೆ, ಒಳ್ಳೆಯ ಡಾಕ್ಟರ್ ಆಗಿದ್ದಾಳೆ, ಒಳ್ಳೆಯ ಇಂಜಿನಿಯರ್ ಆಗಿದ್ದಾಳೆ. ಅಷ್ಟೇ ಅಲ್ಲ, ಬಾಹ್ಯಾಕಾಶದಲ್ಲೂ ಕೂಡ ಅದ್ಭುತವಾದ ಕೆಲಸವನ್ನು, ಒಳ್ಳೆಯ ವಿಜ್ಞಾನಿ ಆಗಿದ್ದಾಳೆ. ನಮಗೆ ಮೇರಿ ಕ್ಯೂರಿ ಆದರ್ಶ ವ್ಯಕ್ತಿ ಆಗ್ತಾಳೆ. ನಮಗೆ ನಮ್ಮ ದೇಶದಲ್ಲಿ ಒಂದೊಂದು ಬಾರಿ ನೊಬೆಲ್ ಪಾರಿತೋಷಕವನ್ನು ಪಡ್ಕೊಳ್ಳೋದೇ ಕಷ್ಟವಾದಂಥ ಸಂದರ್ಭದಲ್ಲಿ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಎರಡೂ ವಿಷಯಗಳಲ್ಲಿ 2 ಬಾರಿ ನೊಬೆಲ್ ಪಾರಿತೋಷಕವನ್ನು ಪಡ್ಕೊಂಡಂತಹ ಹೆಣ್ಣು ಮಗಳು ನಮಗೆ ಮಾದರಿಯಾಗಿದ್ದಾಳೆ. ಇನ್ನು ಪ್ರಸ್ತುತ ದಿನದಲ್ಲಿ ಮೇರಿ ಕ್ಯೂರಿ ಇರಬಹುದು, ಅಥವಾ ಮೇರಿ ಕೋಮ್ ಇರಬಹುದು, ಸುನೀತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾ. ನೋಡಿ, ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಇವತ್ತು ಸಂಶೋಧನೆಗೈತಾ ಇದ್ದಾಳೆ. ಅಲ್ಲಿಂದಲೇ ನಮ್ಮೆಲ್ಲರಿಗೂ ದೀಪಾವಳಿಯ ವಿಶಸ್ಸನ್ನು ಹೆಣ್ಮಗಳು ಕಳಿಸಿರೋದು ನಮಗೆ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಅಂಶಗಳು ಹೆಣ್ಣು ಮಕ್ಕಳ ಸಾಧನೆಯ ಹಾದಿ. ಕ್ರೀಡಾ ಕ್ಷೇತ್ರದಲ್ಲಿ ಅವಳಿದ್ದಾಳೆ. ಸಂಗೀತ ಕ್ಷೇತ್ರ MS ಸುಬ್ಬಲಕ್ಷ್ಮಿ ಅಂತಹ ಮೇರು ಹೆಣ್ಣು ಮಕ್ಕಳು ನಮ್ಮ ಜೊತೆಗಿದ್ದಾರೆ. ಹಾಗೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಇವತ್ತು ತೊಡಗಿಸ್ಕೊಳ್ತಾ ಇದ್ದಾರೆ. 20-21ನೇ ಶತಮಾನದಲ್ಲಂತೂ ಹೆಣ್ಣು ಮಕ್ಕಳು ಯಾವ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರಸ್ತುತ ನಮ್ಮ ವೇದಿಕೆಯ ಮೇಲಿರುವ BT ಲಲಿತಾ ನಾಯಕ್ ಮೇಡಮ್ ಬೆಸ್ಟ್ ಎಕ್ಸಾಂಪಲ್ ಕೂಡ ಆಗಿದ್ದಾರೆ. ಆಧುನಿಕ ಸಂದರ್ಭದ ಮಹಿಳಾ ಶೋಷಣೆಯ ನೆಲೆಗಳನ್ನು ಹೇಗೆಲ್ಲ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇದೆಯೋ ಬದಲಾಯಿಸೋದಕ್ಕೆ ಇಂಥ ಹೆಣ್ಣುಮಕ್ಕಳು ಪ್ರಯತ್ನ ಪಡ್ತಾ ಇದ್ದಾರೆ. ಇದು ನಮಗೆ ಮಾರ್ಗದರ್ಶನ ಆಗಬೇಕು ಬಂಧುಗಳೇ. ಇನ್ನು ಅವಳಿಗೊಂದಷ್ಟು ಅಸಹಾಯಕತೆ ಕೂಡ ಇದೆ. ಒಂದು ಕೌಟುಂಬಿಕ ನೆಲೆ ಒಳಗಡೆ ಅವಳ ಪಾತ್ರ ಆಯಿತು, ಸಾಧನೆಯ ಹಾದಿಯಲ್ಲಿ ಅವಳ ಪಾತ್ರ ಆಯಿತು. ನಮ್ಮ ಹೆಣ್ಣುಮಕ್ಕಳು ಇವತ್ತು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾರೆ. ನಮ್ಮ ಹಳ್ಳಿಗಡೆ ನಾವು ಹೋದರೆ ಇವತ್ತಿಗೂ ಹೆಣ್ಣು ಮಕ್ಕಳು ಮನೆಯ ಒಳಗೆ ಇದ್ದಾರೆ. ನಮ್ಮ ಕೈಲಿ ಸಾಧ್ಯ ಇಲ್ಲ, ನಮ್ಮ ಕೈಲಿ ಆಗೋದಿಲ್ಲ, ನಾವು ಓದೋದಿಲ್ಲ, ಗಂಡ ತಂದಾಗ್ತಾನೆ ನಾವು ಮನೆಯೊಳಗೆ ಕೆಲಸ ಮಾಡ್ತೇವೆ. ಈ ಥರದ ಮನೋಸ್ಥಿತಿ ಒಳಗಡೆ, ಅಸಹಾಯಕ ಸ್ಥಿತಿ ಒಳಗಡೆ ನಮ್ಮ ಹೆಣ್ಮಕ್ಳು ಇದ್ದಾರೆ ಬಂಧುಗಳೇ. ಬರಬೇಕು, ನಾವು ಹೊರಗೆ ಬರಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಆಂತರ್ಯದಲ್ಲೂ ಕೂಡ ಒಂದು ಅದ್ಭುತವಾದ ಚೈತನ್ಯ ಶಕ್ತಿ ಅಡ್ಕೊಂಡಿದೆಯಂತೆ. ನಮ್ಮ ಬೇಂದ್ರೆ ಅವ್ರು ಹೇಳ್ತಾರೆ,
ಒಂದು ಅದ್ಭುತವಾದ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯ ಆಂತರ್ಯದಲ್ಲಿ ಇರುತ್ತೆ. ಆ ಸಾಧನೆಗೆ ಸ್ಫೂರ್ತಿಯ ನೀರನ್ನ ನಾವು ಎರ್ಕೊಂಡು ಹೊರಗೆ ಬರಬೇಕು ಅನ್ನುವಂಥ ಮಾತನ್ನ. ಆದರೆ ಯಾಕೋ ಗೊತ್ತಿಲ್ಲ, ನಮಗೆ ಅಸಹಾಯಕತೆ ಇದೆ. ಪ್ರಸ್ತುತ ವಾತಾವರಣಗಳು ಕೂಡ ಹಾಗೇ ಇದೆ. ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋ ಹಾಗಿಲ್ಲ, ಒಬ್ಬರೇ ಮಾತಾಡೋ ಹಾಗಿಲ್ಲ. ನೋಡಿ ನಮ್ಗೆ ಹೆಂಗೆ ಇವತ್ತಿನ ವಾತಾವರಣದಲ್ಲಿ ಹೆಣ್ಮಕ್ಳನ್ನ ಹೆಂಗೆ ನಡೆಸ್ಕೊಳ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿ ಮಾತಾಡಿದರೆ ಆ ಅಮ್ಮ ಬಾಯಿ ಬಡಿಗೆ ಅಂದ್ಬಿಡ್ತಾರೆ, ಮಾತಾಡ್ದಂಗಿದ್ರೆ ಮೂಗಿ ಅಂತಾರೆ, ಜೋರ್ ನಡೀರಿ ದಡಗಿ ನಡೆದಂಗೆ ನಡೆಯುತ್ತಾ ಅಮ್ಮ ಅಂತಾರೆ, ನಡಿದಂಗಿದ್ರೆ ಮಳ್ಳಿ ಆಡ್ದಂಗೆ ಆಡುತ್ತೆ ಅಂತಾರೆ. ಆಗಿದ್ರೆ ಹೆಣ್ಮಕ್ಳು ಹೇಗಿರ್ಬೇಕಪ್ಪ? ಹೆಣ್ಮಕ್ಳು ಇರೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಗಾಂಧೀಜಿ ತುಂಬಾ ಹಿಂದೆ ಒಂದು ಮಾತು ಹೇಳಿದ್ರು, ನಮ್ಮ ದೇಶ ಯಾವಾಗ ಅಭಿವೃದ್ಧಿಯನ್ನು ಹೊಂದುತ್ತೆ, ನಮ್ಮ ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಒಳಗಡೆ ಯಾವುದೇ ಭಯ ಆತಂಕವಿಲ್ಲದೆ ಒಬ್ಬಂಟಿಯಾಗಿ ಓಡಾಡೋದಕ್ಕೆ ಯಾವಾಗ ಶುರು ಮಾಡ್ತಾಳೋ ಅವಾಗ ಈ ದೇಶ ಸ್ವಾತಂತ್ರ್ಯವಾಗುತ್ತೆ. ಆಗಿದೆಯಾ? ಸ್ವಾತಂತ್ರ್ಯ ಬಂದಿದೆಯಾ ನಮಗೆ? ನೋಡಿ, ನಾವು ಸಂಜೆ 4-5 ಗಂಟೆ ಒಳಗೆ ಮನೆ ಸೇರ್ಕೊಳ್ಬೇಕಿಲ್ಲ ಅಂದರೆ ಏನೆಲ್ಲ ಅನಾಹುತಗಳಾಗುತ್ತೆ. ನಮಗೆ ಮೊನ್ನೆ ತಾನೇ 2 ಘಟನೆಗಳು, ನೈಜ ಘಟನೆಗಳು ನೆನಪಿದ್ದಾವೆ. ಮೌಮಿತಾ ದೇಬನಾಥ್ ಒಬ್ಬ ವೈದ್ಯೆಯನ್ನ ಎಷ್ಟೆಲ್ಲ ಚಿತ್ರೆಯನ್ನ ಕೊಟ್ಟು ನಮ್ಮ ಪುರುಷ ಪ್ರಧಾನ ಸಮಾಜ ಅವಳನ್ನು ಅಸಹಾಯಕವಾಗಿ ಕೊಂದಿದೆ. ನಮ್ಮ ನೇಹಾ ಹಿರೇಮಠ್ ಹುಬ್ಬಳ್ಳಿಯ ಹೆಣ್ಣು ಮಗಳು, ಅವಳ ಅತ್ಯಾಚಾರದ ಪ್ರಕರಣ ನಮಗೆ ಬರ್ತಾ ಇದೆ. ಪ್ರತಿನಿತ್ಯ ಪತ್ರಿಕೆಗಳನ್ನು ಓದಿದ್ರೆ, ಟಿವಿಗಳನ್ನು ನೋಡಿದ್ರೆ ಹೆಣ್ಣು ಮಕ್ಕಳು ಅಸಹಾಯಕ ಸ್ಥಿತಿಯನ್ನೇ ಅನುಭವಿಸಿರುವ ನಿದರ್ಶನಗಳಿದ್ದಾವೆ. ಆದರೆ ಬಂಧುಗಳೇ, ಇದನ್ನು ದಾಟಿ ನಾವು ನಿಲ್ಲಬೇಕು. ಇದನ್ನು ದಾಟಿ ನಿಂತಾಗ ಮಾತ್ರ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಒಂದು ಸಣ್ಣ ಘಟನೆಯನ್ನು ನಿಮಗೆ ಹೇಳ್ತೇನೆ. ಸ್ಮೃತಿ ಇರಾನಿಯವರು ಒಂದು ಟಿವಿ ಕಾರ್ಯಕ್ರಮದ ನಿರೂಪಕರಾಗಿ ಕೆಲಸವನ್ನು ನಿರ್ವಹಿಸುವಾಗ ಅವರು ಹೇಳಿದಂಥ ಒಂದು ಘಟನೆ. ಒಮ್ಮೆ ಪಂಜಾಬಿನ ಒಬ್ಬ ಹೆಣ್ಣು ಮಗಳನ್ನು ಅವರು ಪರಿಚಯ ಮಾಡಬೇಕಾಗತ್ತೆ. ನಿಮ್ಮ ಪರಿಚಯವನ್ನು ನಾನು ಏನಂತ ಮಾಡಿಕೊಡ್ಲಿ ಅಂತೇಳಿ ಸ್ಮೃತಿ ಇರಾನಿ ಅವರನ್ನು ಕೇಳ್ತಾರಂತೆ. ತಕ್ಷಣ ಆ ಹೆಣ್ಮಗಳು ಬಂದಿದ್ದಂಥ ಅತಿಥಿ ಇದ್ರಲ್ಲ, ತನ್ನ ಎತ್ತ ಮಗುವನ್ನು ಕೊಲ್ಲ ಬಯಸಿದ ಹೆಂಗಸು ಅಂತ ಪರಿಚಯ ಮಾಡಿಬಿಡ್ರಿ ಅಂದರು. ತಕ್ಷಣ ಇವ್ರಿಗೆ ಶಾಕ್ ಆಯಿತು. ನೋಡಿ, ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ವೇದಿಕೆಯ ಮೇಲೆ ಕೂರಿಸಿದ್ದಾರೆ, ಎತ್ತ ಮಗುವನ್ನು ಕೊಲ್ಲ ಬಯಸಿದ ಹೆಂಗಸು ಇವಳು ಅಂತ ಪರಿಚಯ ಮಾಡಬೇಕು ಅಂದರೆ ಸ್ವಲ್ಪ ಮುಜುಗರ ಆಯಿತು. ಆಗ ಸ್ಮೃತಿ ಇರಾನಿ ಅವ್ರು ಕೇಳ್ತಾರಂತೆ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಆಗ ಅವರು ತಮ್ಮ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳ್ತಾರೆ. ಏನು ಆ ಘಟನೆ? ಮೊದಲೆಲ್ಲ ಒಂದು ಕಾಲ ಇತ್ತು, ತುಂಬ ಚಿಕ್ಕ ವಯಸ್ಸಿಗೆ ಹೆಣ್ಮಕ್ಳನ್ನ ಮದುವೆ ಮಾಡ್ತಾ ಇದ್ರು. ಇವಳು ಕೂಡ ವಯಸ್ಸಿಗೆ ಬಂದಾಕ್ಷಣ ಮದುವೆ ಆಯಿತು. ಮದುವೆ ಆಗಿ ಗಂಡನ ಮನೆಗೆ ಹೋದ್ಲು. ಗಂಡನ ಮನೆಯಲ್ಲಿ ಹೋಗಿ ಕೆಲವೇ ದಿನಗಳಲ್ಲಿ ಗರ್ಭವತಿ ಆಗ್ತಾಳೆ, ಹೆಣ್ಣು ಮಗು ಜನಿಸುತ್ತೆ. ಅದಾದ ನಂತರದಲ್ಲಿ ಮತ್ತೊಂದು ಮಗು ಜನಿಸುತ್ತೆ, ಹೆಣ್ಣು ಮಗು. 3ನೇ ಬಾರಿ ಅವಳು ಗರ್ಭಿಣಿಯಾದಾಗ ತನ್ನ ಗಂಡನ ಅತ್ತೆಯ ಒತ್ತಡ ಜಾಸ್ತಿ ಆಗುತ್ತೆ. ಈ ಬಾರಿ ನೀನು ಗಂಡು ಮಗುವಿಗೆ ಜನನವನ್ನು ಕೊಡಬೇಕು, ಹೆಣ್ಣು ಮಗು ಆದರೆ ನೀನು ನನ್ನ ಮನೆಗೆ ಬರೋ ಆಗಿಲ್ಲ. ಆ ಹೆಣ್ಣು ಮಗಳು ತುಂಬು ಗರ್ಭಿಣಿ, ತಾಯಿಯ ಮನೆಗೆ ಹೋಗ್ತಾ ಇದ್ದಾಳೆ ಹೆರಿಗೆಗೆ ಅಂತ. ತಾಯಿ ಮನೆಗೆ ಹೋಗುವಾಗ ಗಂಡ ಎದುರಿಸ್ತಾ ಇದ್ದಾನೆ, ಅತ್ತೆ ಎದುರಿಸ್ತಾ ಇದ್ದಾರೆ. ವಿಪರ್ಯಾಸನೋ ದುರಂತನೋ ಅಥವಾ ಅವಳ ಬದುಕಿಗೊಂದು ಬದಲಾವಣೆಯನ್ನು ತರಬೇಕು ಅನ್ನುವ ಕಾರಣಕ್ಕೋ ಗೊತ್ತಿಲ್ಲ, 3ನೇ ಬಾರಿ ಕೂಡ ಆ ಹೆಣ್ಮಗಳಿಗೆ ಹೆಣ್ಣು ಮಗುನೇ ಹುಟ್ಟುಬಿಡುತ್ತೆ. ಹೆಣ್ಣು ಮಗು ಹುಟ್ಟುತ್ತೆ. 3 ದಿನದ ಮಗು ಜೋರು ಅಳ್ತಾ ಇದ್ದಾಳೆ. ಯಾಕೆ? ತನ್ನ ಗಂಡ ಅತ್ತೆ ಹೇಳಿದ ಮಾತು ನೆನಪಾಗ್ತಾ ಇದೆ. ನಾನು ಮನೆಗೆ ಹೋಗೋಂಗಿಲ್ಲ, ಹೋದ್ರೆ ಬಿಡಿಸ್ಕೊಳ್ಳಲ್ಲ, ಹೋಗದಾಗೆ ತವರಿ ಮನೇಲಿದ್ರೆ ಈ ಸಮಾಜ ನಮ್ಮನ್ನು ಒಪ್ಕೊಳ್ಳೋದಿಲ್ಲ. ಇಂಥದ್ದೊಂದು ಆತಂಕದ ಸ್ಥಿತಿ ಒಳಗಡೆ ಆ ಹೆಣ್ಮಗಳು ಜೋರು ಅಳ್ತಾಳೆ. ತನ್ನ ತಮ್ಮ ಬಂದು ಕೇಳ್ತಾನೆ, ಯಾಕಕ್ಕ ಅಳ್ತಾ ಇದೆಯಾ? ಮಗು ನೋಡು ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ. ಈ ಮಗುವನ್ನು ನೋಡ್ಕೊಂಡು ಖುಷಿ ಪಡೋದಕ್ಕೆ ಬದಲಾಗಿ ಅಳ್ತಾ ಇದೆಯಲ್ಲಕ್ಕ, ಯಾಕೆ? ಆಗ ಇರುವ ನೈಜ ಸಂಗತಿಯನ್ನು ಆ ಹೆಣ್ಮಗಳು ಹೇಳ್ಬೇಕಾಗತ್ತೆ. ನೋಡಪ್ಪ, ನಿನ್ನ ಭಾವ ಅತ್ತೆ ಈಗ ಹೇಳಿ ಕಳಿಸಿದ್ರು, ತವ್ರ ಮನೆಯಿಂದ ನಾನು ಅಲ್ಲಿಗೆ ಹೋಗ್ಬೇಕು ಅಂದರೆ ಮಗು ಇರಬಾರ್ದಂತೆ. ಏನು ಮಾಡಲಿ ನಾನು? ತಕ್ಷಣನೇ ಅವನು ಹೇಳ್ತಾನೆ, ತಮ್ಮ ಎದುರು ಬೇಡ ಅಕ್ಕ, ನಾನಿದ್ದೇನೆ, ನಾನು ಹೋಗ್ತೀನಿ, ಭಾವನ ಜೊತೆ ಸಂಧಾನ ಮಾಡ್ತೇನೆ ಅಂತೇಳಿ. ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ ಭಾವ ಅಂತೆಲ್ಲ ಹೇಳ್ತಾನೆ. ಏನು ಹೇಳಿದ್ರು ಕೇಳಲ್ಲ ಅವನು. ಇಲ್ಲ, ಆ ಮಗು ಬೇಡ ನನಗೆ, ನಿನ್ನ ಅಕ್ಕ ನಿಜವಾಗ್ಲೂ ನನ್ನ ಮನೆಗೆ ಬರಬೇಕು ಅಂದರೆ ಆ ಮಗುವನ್ನು ಸಾಯಿಸ್ಬೇಕು ನೋಡು ಅಂದ್ಬಿಟ್ಲು. ಅತ್ತೆನೂ ಅದೇ ಮಾತು ಹೇಳ್ತಾ ಇದ್ದಾಳೆ, ಗಂಡನೂ ಅದೇ ಮಾತು ಹೇಳ್ತಾ ಇದ್ದಾನೆ. ತಕ್ಷಣ ಇವಳಿಗೆ ಭಯ ಆಗುತ್ತೆ, ಅವನಿಗೂ ಭಯ ಆಗುತ್ತೆ, ವಾಪಸ್ ಮನೆಗೆ ಬರ್ತಾರೆ. ಬಟ್ ವ್ಯವಸ್ಥೆ ಹೇಗಿದೆ? ಗಂಡನ ಮನೆಯನ್ನು ಬಿಟ್ಟು ತವರಲ್ಲಿರುವ ಹೆಣ್ಣು ಮಕ್ಕಳನ್ನು ನಮ್ಮ ಇಡೀ ವ್ಯವಸ್ಥೆ ತುಂಬ ಕೆಟ್ಟನಾಗಿ ನಡೆಸ್ಕೊಳ್ತಾ ಇದೆ. ಹಾಗಾಗಿ ಅನಿವಾರ್ಯ ಕಾರಣ ಹೋಗಲೇಬೇಕು. ಎತ್ತ ಕರುಳು ತಾಯಿಯನ್ನು ನೇರವಾಗಿ ಸಾಯಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. 3 ದಿನದ ಆ ಮಗುವನ್ನು ಹೀಗೆ ನವಂಬರ್ ಡಿಸೆಂಬರ್ ತಿಂಗಳು ಚಳಿಗಾಲ ಮನೆಯ ಹೊರಗಡೆ ಆ ಮಗುವಿನ ಮೇಲಿನ ಬಟ್ಟೆಯನ್ನೆಲ್ಲ ತೆಗೆದು ಇಟ್ಟು ಹೊರಗೆ ಬಂದ್ಬಿಡ್ತಾಳೆ. ಬೆಳಗ್ಗೆ ರಾತ್ರಿ ಇರ್ತಾಳೆ, ಒಳಗೆ ಬಳ್ತಾಳೆ. ಕರುಳ ಬಳ್ಳಿ ಅಲ್ವಾ ಅದು, ತುಂಬ ನೋವು, ತುಂಬ ದುಃಖ, ತುಂಬ ಅಸಹಾಯಕತೆ.
ಅಳೋದಿಕ್ಕೆ ಶುರು ಮಾಡ್ತಾಳೆ. ಜೋರು ಅಳ್ತಾಳೆ ಹೆಣ್ಮಗಳು. ಅಳ್ತಾ 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 ನಿದ್ರೆ ಬಂದ್ಬಿಡುತ್ತೆ, ಮಲಗ್ತಾಳೆ. ಬೆಳಗಿನ ಜಾವ ಎಚ್ಚರ ಆಯಿತು, ಅಯ್ಯೋ ನನ್ನ ಮಗುವನ್ನು ಹೊರಗೆ ಬಿಟ್ಟು ಬಂದಿದ್ನಲ್ಲ ಅನ್ಕೊಂಡ ಹೆಣ್ಮಗಳು ಏನು ಮಾಡ್ತಾಳೆ, ಜೋರಾಗಿ ಹೋಗ್ತಾಳೆ, ಆ ಮಗುವನ್ನು ತಪ್ಕೊಳ್ತಾಳೆ. ಮಗು ಎಲ್ಲ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ. ಆಗಲೇ ತಪ್ಕೊಂಡು ತನ್ನ ಎದೆಗೆ ಹಚ್ಕೊಂಡು ಒಳಗೆ ಕರ್ಕೊಂಡು ಬಂದು ಹಾಲು ಉಣಿಸ್ತಾ ಇದ್ದಾಳೆ. ಅಷ್ಟು ಇಡೀ ರಾತ್ರಿಯ ಮಧ್ಯದಲ್ಲಿ ಆ ಮಗು ಎಲ್ಲೋ ಒಂದು ಎಳೆ ಉಸಿರಾಟ ಮಾಡ್ತಾ ಇರುತ್ತೆ. ಆಗ ಹಾಲು ಉಣಿಸ್ತಾ ಉಣಿಸ್ತಾ ಹೆಣ್ಮಗಳು ಯೋಚನೆ ಮಾಡ್ತಾಳಂತೆ, 3 ದಿನದ ಮಗು ತನ್ನ ಅಸ್ತಿತ್ವದ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದೆ. ಇನ್ನು ನನ್ನ ಜೀವನವನ್ನು ನೋಡಿದ್ದೀನಿ, ಕಷ್ಟ ನಷ್ಟಗಳು ನನಗೆ ಗೊತ್ತಿದೆ. ನಾನು ಯಾಕೆ ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಬಾರ್ದು ಅಂತೇಳಿ ತಂದೆಯ ಆಶ್ರಯ ಸಿಗದೇ ಇದ್ರೂ ಪರವಾಗಿಲ್ಲ, ಗಂಡನ ಆಶ್ರಯ ಸಿಗದೇ ಇದ್ರೂ ಪರವಾಗಿಲ್ಲ, ಸ್ವತಂತ್ರವಾಗಿ ನಾನು ಬದುಕನ್ನು ಕಟ್ಕೊಳ್ತೀನಿ ಅಂತೇಳಿ ಸ್ವತಂತ್ರವಾಗಿ ಬದುಕ್ತಾಳೆ ಆ ಹೆಣ್ಮಗಳು. ಅದಲ್ಲದೆ ತನ್ನ 3 ಜನ ಮಕ್ಕಳನ್ನು ತುಂಬ ಚೆನ್ನಾಗಿ ಓದಿಸಿ ಒಳ್ಳೆಯ ನೌಕರಿಯನ್ನು ಕೊಡಿಸ್ತಾಳೆ. ಅಷ್ಟೇ ಅಲ್ಲದೆ ಅವಳು ಕೂಡ ಮಹಿಳಾ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಮಹಿಳಾ ಪರ ಚಿಂತಕಿಯಾಗಿ ಹೊರಹೊಮ್ಮುತ್ತಾಳೆ. ಅನಂತರದಲ್ಲಿ ತನ್ನ ಇಡೀ ಜೀವನವನ್ನ ಮಹಿಳೆಯರ ಶೋಷಣೆಯನ್ನ ಬದಲಾಯಿಸೋದ್ರ ಕಡೆಗೆ ಗಮನ ಹರಿಸ್ತಾಳೆ. ಈ ಥರದ ಬದಲಾವಣೆಗೆ ನಾವು ಮುನ್ನುಡಿಯನ್ನು ಬರಿಬೇಕಾಗಿದೆ ಬಂಧುಗಳೇ. ಈ ಥರದ ನೋವನ್ನ ಅನುಭವಿಸಿ ಮಹಿಳಾ ಕ್ಷೇತ್ರದಲ್ಲಿ ಸಾಧಕರಾಗಿರುವ ಎಷ್ಟೋ ಉದಾಹರಣೆಗಳು ಇವತ್ತು ನಮ್ಮ ಜೊತೆಗಿದ್ದಾವೆ. ಎಲ್ಲವನ್ನು ಮೆಟ್ಟಿ ನಿಲ್ಲಬೇಕು. ಚೀನಾ ಮಂಗಳ ಆಧುನಿಕ ಕನ್ನಡ ಸಂದರ್ಭದ ಬಹುದೊಡ್ಡ ಬರಹಗಾರ್ತಿ, ಕವಯತ್ರಿ. ಒಂದು ಕಡೆ ಹೇಳ್ತಾರೆ ಅವರು, ಎಣ್ಣೆ ನೀನು ಬಳುಕುವ ಬಳ್ಳಿಯಲ್ಲ, ರಂಬೆ ಊರ್ವಶಿ ಮೇನಕಿಯಲ್ಲ, ಬೆಡಗುವ ಭಿನ್ನಾಣಗಿತ್ತಿಯಲ್ಲ, ಯಾರೇ ತಟ್ಟಿದರು ಕುಟ್ಟಿದರು ಮುಟ್ಟಿದರು ಎದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ, ಅತ್ತು ಕರೆದದ್ದು ಸಾಕು ಸೀತೆಯಾದದ್ದು ಸಾಕು, ನೀನಾಗು ಕಾಳಿ ತುಂಡರಿಸಿ ಬಂದಗಳ ಸುತ್ತಲ ಸುಡುಗಾಡ ಜ್ವಾಲೆಗಳ ಅಂತೇಳಿ. ನಮ್ಮ ಮಧ್ಯೆ ಒಂದು ಸುತ್ತಲ ಸುಡುಗಾಡ ಜ್ವಾಲೆ ಯಾವ ಕಾಲಕ್ಕೂ ಇರುತ್ತೆ. ಅದೆಲ್ಲವನ್ನ ಬದಲಾಯಿಸಿ ನಾವು ಸಮಾಜದ ಅಭಿವೃದ್ಧಿಯ ಕಡೆಗೆ ಮುನ್ನುಡಿಯನ್ನು ಬರಿಬೇಕಾಗಿದೆ ಬಂಧುಗಳೇ. ಇದು ಮಹಿಳೆಯರು ಮಾಡಬೇಕಾದ ವಿಶೇಷವಾದ ಅಂಶ. ಇನ್ನು 4ನೇದೊಂದು ಅಂತ ಇದೆ ನಮಗೆ, ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ನಾವು ದಾಸರಾಗಿದ್ದೇವೆ. ನಮ್ಮಲ್ಲೊಂದು ಮಾತು ಬರುತ್ತೆ, ಜ್ಞಾನ ಯಾವುದೇ ಮೂಲೆಯಿಂದ ಬರಲಿ ಸ್ವೀಕರಿಸೋಣ, ಆದರೆ ಒಂದು ಸಂಸ್ಕೃತಿಯನ್ನು ಮಾರಿಕೊಂಡು ಮತ್ತೊಂದು ಸಂಸ್ಕೃತಿಯನ್ನು ಬೇರೂರುವಂತಹದ್ದು ನಮಗೆ ಬೇಡ. ಇವತ್ತು ನಾವೆಲ್ಲ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರಿಗಳಾಗಿ ಬಳಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಅಂದರೆ ಮದ್ಯಪಾನ ಮಾಡೋದು, ನಾವು ಪುರುಷರಿಗೆ ಏನು ಸಮ ಅಂತೇಳಿ ನಾವು ಕುಡಿಯೋದಕ್ಕೆ ಶುರು ಮಾಡಿದ್ದೀವಿ, ನಾವು ಸಿಗರೇಟ್ ಸೇರ್ತೀವಿ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದಲ್ಲ ಸ್ವಾತಂತ್ರ್ಯ. ನಮ್ಮ ಭಾರತೀಯ ಸಂಸ್ಕೃತಿಗೆ ವಿಶೇಷವಾದ ಸ್ಥಾನಮಾನಗಳಿದೆ. ನಾವು ತಾಯಿ ಆಗಬೇಕು, ತಂಗಿ ಆಗಬೇಕು, ಅಕ್ಕನಾಗಬೇಕು, ಹೆಂಡತಿ ಆಗಬೇಕು, ಸೊಸೆ ಆಗಬೇಕು. ಇವೆಲ್ಲದರ ಮಧ್ಯದಲ್ಲಿ ನನ್ನೊಳಗೂ ಒಂದು ಜ್ಞಾನ ಇದೆ, ನನ್ನೊಳಗೂ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ನಾನು ಬಳಸ್ಕೊಳ್ತೀನಿ ಎನ್ನುವಂತಹ ಒಂದು ಮನ್ವಂತರಕ್ಕೆ ಮುನ್ನುಡಿಯನ್ನು ಬರಿಬೇಕಾಗಿದೆ ಬಂಧುಗಳೇ. ಎಲ್ಲ ಅಂಶಗಳನ್ನು ಗಮನಿಸಿದಾಗ ಹೆಣ್ಣಿನ ಶಕ್ತಿ ಸಾಮರ್ಥ್ಯ ಎಂತಹದ್ದು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಹೀಗೆ ಸಾಕಷ್ಟು ಸಾಧಕರ ಸಾಧನೆಯಿಂದ ಹೆಣ್ಣಿದ್ದಾಳೆ. ಹಲವಾರು ಅಂಶಗಳಲ್ಲಿ ಅವಳು ಬದಲಾವಣೆಯ ಪರ್ವಕ್ಕೆ ಮುನ್ನುಡಿಯನ್ನು ಬರಿತಾ ಇದ್ದಾಳೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ನಾವೀಗ ಹೆಣ್ಣು ಮಕ್ಕಳು ಅಂದಾಕ್ಷಣ ಪೂರ್ತಿ ಅವರ ಪರವಾಗಿ ಅಲ್ಲ. ಸಮಾಜ ಅನ್ನುವಂತಹ ರಥ ಮುನ್ನುಗ್ಗಬೇಕು ಅಂದರೆ ಗಂಡು ಹೆಣ್ಣು ಇಬ್ಬರೂ ಕೂಡ ಸರಿಸಮಾನ. ಒಂದು ರಥದ ಗಾಲಿ ಮುಂದೆ ಚಲಿಸಬೇಕಾದಾಗ, ಚೆನ್ನಾಗಿ ಮುನ್ನಡಿಬೇಕಾದಾಗ ಗಂಡು ಮತ್ತು ಹೆಣ್ಣು ಅನ್ನುವಂಥ 2 ಗಾಲಿಗಳು ಸಮಾನವಾಗಿ ಚಲಿಸಬೇಕು. ಇಲ್ಲ ನಾನು ಮುಂದೆ ಹೋಗ್ತೀನಿ ನಿಂದೆ ಬಾ ಅಂದರೆ ರಥ ಮುರಿದು ಬೀಳುತ್ತೆ. ಹಾಗೆ ಈ ಸಮಾಜ ನಡೆಯೋದಕ್ಕೆ ಅಂದರೆ, ಕುಟುಂಬ ನಡಿಬೇಕು ಅಂತಂದರೆ ಸಮಾನತೆ ತುಂಬ ಮುಖ್ಯ ಆಗುತ್ತೆ. ನಾವೆಲ್ಲರೂ ಹೊಂದಾಣಿಕೆಯ ಬದುಕನ್ನು ನಡೆಸಬೇಕಾಗತ್ತೆ. ರಾಷ್ಟ್ರಕವಿ ಕುವೆಂಪು, ಜೆ.ಎಸ್. ಶಿವರುದ್ರಪ್ಪನವರ ಆದರ್ಶ ಬದುಕು ನಮಗೆ ಮಾದರಿ ಆಗಬೇಕು. ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ, ಹೆಣ್ಣಿಗೆ ಯಾವ ಥರದ ಸ್ಥಾನಮಾನ ಇದೆ ಅಂದರೆ, ಹೆಂಡತಿ ನನ್ನ ಜೀವನದಲ್ಲಿ ಯಾವ ರೀತಿಯ ಪಾತ್ರ ವಹಿಸ್ತಾಳೆ. ಅವರೊಂದು ಪದ್ಯದಲ್ಲಿ ಬರೀತಾರೆ, ನಾನು ಕಣಕ ನೀನು ಪೂರ್ಣ, ನಿನ್ನ ದಪ್ಪೆ ನಾನು ಪರಿಪೂರ್ಣ ಅಂತೇಳಿ. ನೋಡಿ, ನಾವೆಲ್ಲ ಹೆಣ್ಮಕ್ಳು ಹೋಳಿಗೆ ಮಾಡ್ತೇವೆ. ಹೋಳಿಗೆ ಮಾಡಿದಾಗ ಒಂದು ಕಡೆ ಮೈದಾದ ಕಣಕ ಮಾಡ್ತೇವೆ, ಇನ್ನೊಂದು ಕಡೆ ಹೂರ್ಣ ಇಡ್ತೇವೆ. ನೋಡಿ, ಬರೀ ಹೂರ್ಣ ಬೇಕಾದ್ರೆ ತಿನ್ಬೋದು, ಕಣಕ ತಿನ್ನೋದಕ್ಕೆ ಬರಲ್ಲ. ಹಾಗಾಗಿ ಅವೆರಡೂ ಸೇರಬೇಕು. ಕಣಕದೊಳಗೆ ಹೂರ್ಣವನ್ನು ತುಂಬ್ತೇವೆ, ತಟ್ತೇವೆ, ಬೇಯಿಸ್ತೇವೆ. ಅದಾದ್ಮೇಲೆ ಅದು ತಿನ್ನೋದಕ್ಕೆ ಖುಷಿ ಕೊಡುತ್ತಲ್ಲ. ಹಾಗೆ ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ಸಮಾನವಾಗಿ ಚಲಿಸಿದಾಗ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಾಧ್ಯ ಆಗುತ್ತೆ ಎನ್ನುವಂತಹ ಮಾತುಗಳನ್ನು ನಾನು ಈ ಸಭೆಗೆ ಅರ್ಪಿಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ಮತ್ತೊಮ್ಮೆ ಪರಮಪೂಜ್ಯ ದ್ವಯರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ, ಇಷ್ಟೊತ್ತು ನನ್ನ ಮಾತುಗಳಿಗೆ ಕಿವಿಯಾದ ನಿಮ್ಮೆಲ್ಲರಿಗೂ ಶರಣುಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ.